ಒಂದು ತಾಲೂಕು ಲೆವೆಲಲ್ಲಿ MLA ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ, ರಾಜಕೀಯ ಮುಖಂಡರುಗಳಿರ್ತಾರೆ, ಎಲ್ಲ ಇದ್ದು ಕಮಿಟಿ ತೀರ್ಮಾನ ತಗೊಂಡ್ಮೇಲೆ ಅಲ್ಲವ್ರ ಅಧ್ಯಕ್ಷ ನಮಗೆ ತೆಗೆದುಬಿಡಿ, ಬೇಡ ನಾವೇನು ಇರಬೇಕು ಅಂತೇನಿಲ್ಲ. ಜಾತ್ರೆ ಯಾವುದೇ ಜಾತ್ರೆ ಇದ್ರೆ ನಮ್ಗೆ ಕರೀತಾರೆ, ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಂಡು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ತಗೊಂಡಂಥ ತೀರ್ಮಾನನ ಮೌಖಿಕ ಆದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊನೆ ದಿವಸ ತೇರಿ ಬಟ್ಟೆಯೆಲ್ಲ ಹಾಕಿದ್ನೆಲ್ಲ ತೆಗೆಸಿ ಇವತ್ತು ಬರೀ ತೇರು ಬೋರ್ಡದಲ್ಲಿ ತೇರು ಎಳೆದಂಗಾಯಿತು. ಕಳೆದ 500-600 ವರ್ಷದ ತೇರದು ಇತಿಹಾಸ ಇದೆ. ಅದಕ್ಕೆ 30-40 ವರ್ಷದಿಂದ ನಾನೇ ಪ್ರಸಾದ ಎಲ್ಲ ಅದ್ರ ಬಗ್ಗೆ ನಾನು ಯಾವುದೂ ಇಲ್ಲ. ಕಳೆದ 2 ವರ್ಷದಿಂದ ಹಿಂದಿಂದ ಏನು ನಡೀತಾ ಇತ್ತು ಆ ಥರ ಮಾಡಿ ಅಂತ ಹೇಳಿದ್ವಿ. ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನು ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು. ಇದು ಒಂದಲ್ದಲೆ ತಾಲೂಕ್ ಪಂಚಾಯತ್ ಸಮಿತಿ ಇಒ ಸಭೆ ಮಾಡ್ತಾರೆ. 1,500 ಜನ ಅವರೇ ಕರೆಸಿ ಹೆಣ್ಮಕ್ಳುಗಳನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕಿನ ಕಾರ್ಯನಿರ್ವಾಹಕ ನಿಮಗೆ ಎರಡನ್ನೂ ಪ್ರಿವಿಲೇಜ್ ಕಮಿಟಿ ಹಾಕಬೇಕಾಗುತ್ತೆ. ದಯಮಾಡಿ ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಶಾಸಕರ ಒಂದು ಹಕ್ಕನ್ನ ಕಳೆಯೋದು ಬೇಡ ಅಂತ ತಮ್ಮ ಮುಖೇನ ಕೇಳಿ ಇವತ್ತು ಇವೆರಡನ್ನೂ ಪ್ರಿವಿಲೇಜ್ ಕಮಿಟಿ ಕಳಿಸೋದಕ್ಕೆ ತಮಗೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೆ 1 ವಾರದ ಮುಂಚೆನೇ ನಾನು ನೋಟಿಸು ಕೊಟ್ಟಿದ್ದೀನಿ. ಇದು ದಯಮಾಡಿ ನನ್ನ ಮರ್ಯಾದೆ ಅಲ್ಲ, ಈ ಹೇಳಿದಿರಿ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಒಬ್ಬ ಜಿಲ್ಲಾಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಆ ನಿರ್ಣಯ ಓಲಿ ಕರೆದಾರು ನಮ್ಮನ್ನ ಕೇಳಿ ನಿರ್ಣಯ ಮಾಡಲಿ. ಇದನ್ನು ಹಕ್ಕು ಸೂಚಿಗೆ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷ ಮೊನ್ನೆ 12ನೇ ತಾರೀಕು ಒಂದು ಕಾಲಿಂಗ್ ಅಟೆನ್ಷನ್ ಒಂದು ಕೇಳಿದೆ ಮಾನ್ಯ ಸಭಾಧ್ಯಕ್ಷರೇ.